ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ, ನಿಮಗೂ ಗೊತ್ತು ಅದು. ಓಕೆ, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ನಿಮ್ಮ ಬಗ್ಗೆ ಕರೆಂಟ್ ಸಿಚುವೇಶನ್ ಅಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಪಾಸ್ಟ್ ಟೈಮಲ್ಲಿ ಐ ಡೋಂಟ್ ನೋ ಮುಂಚೆ ಏನಾಗಿತ್ತು ನಿಮ್ಮಿಬ್ಬರ ಮಧ್ಯೆ, ಚೆನ್ನಾಗೇ ಇರ್ಬೋದು ನೀವು, ಅಥವಾ ಸ್ವಲ್ಪ ಮನಸ್ತಾಪಗಳಾಗಿರ್ಬೋದು, ಐ ಡೋಂಟ್ ನೋ. ಬಟ್ ಲೆಟ್ಸ್ ಇದಕ್ಕೊಂದು ಕ್ಲಾರಿಟಿ ಕೊಡೋಣ. ಮುಂಚೆ ಏನು ಯೋಚನೆ ಮಾಡ್ತಾ ಇದ್ರು, ಕರೆಂಟ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಫ್ಯೂಚರ್ ಅವರ ಒಂದು ಒಪಿನಿಯನ್ ನಿಮ್ಮ ಮೇಲೆ ಬದಲಾಗೋ ಪಾಸಿಬಿಲಿಟಿ ಇದೆಯಾ? ಸೊ ಇಷ್ಟನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಆ್ಯಂಡ್ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಓಕೆ, ಒಂಥರ ಎಕ್ಸೈಟ್ಮೆಂಟ್ ಅನ್ನೋದು ಮನಸ್ಸಲ್ಲಿದೆ ಇವತ್ತು. ಐ ಡೋಂಟ್ ನೋ ವೈ. ಈ ಒಂದು ವೀನಸ್ ರೆಟ್ರೋಗ್ರೇಡ್ ಆಗ್ತಾ ಇದ್ರು. ಲೆಟ್ಸ್ ಸಿ. ಓಕೆ, ಕರೆಂಟ್ ಸಿಚುವೇಶನ್ ಏಸ್ ಆಫ್ ವಾಂಡ್ಸ್ ರಿವರ್ಸಲ್ ಆಗಿ ಬಂದಿದೆ, ಬಟ್ ಟುಡೇ ನಾನು ರಿವರ್ಸಲ್ ತೆಗಿತಾ ಇಲ್ಲ. ಓಕೆ, ಇಂಟ್ರೆಸ್ಟಿಂಗ್. ಓಕೆ, ರೀಸೆಂಟ್ ಆಗಿ ಪರ್ಸನ್ ನಿಮ್ ಲೈಫಲ್ಲಿ ಬಂದಿರೋದು ಡೆಫಿನೆಟ್ಲಿ ಒಂದು ಹೊಸ ಪರ್ಸನ್ ಟ್ರಾವೆಲ್ ಮಾಡ್ಕೊಂಡು ನಿಮ್ಮ ಹತ್ರ ಬಂದಿರೋದು. ಅಂಡ್ ಫೂಲ್ ಅಂತ ಬಂದ್ರೆ ಅಕ್ವೇರಿಯಸ್ ಜೋಡಿಯಾಕ್ ಸೈನ್, ಕುಂಭರಾಶಿನ ಮೇನ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ. ಕುಂಭರಾಶಿದು ಮತ್ತೊಂದು ಅಧಿಪತಿ ಬಂದು ರಾಹು. ಐ ನೋ ಶನಿ ಕುಂಭರಾಶಿದು, ಬಟ್ ರಾಹು ಆಲ್ಸೋ ರೂಲ್ಸ್, ಆಯ್ತಾ? ರಾಹುನು ಕೂಡ. ಸೊ ತುಂಬಾ ಜನ ಆನ್ಲೈನ್ ಅಲ್ಲಿ ಮೀಟ್ ಆಗಿರೋ ಪಾಸಿಬಿಲಿಟಿ ಇದೆ, ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗಿರೋದು. ತುಂಬಾ ಜನ ಡೇಟಿಂಗ್ ಆ್ಯಪ್ ಅಲ್ಲೇ ಆಗ್ಬೇಕು ಅಂತ ಇಲ್ಲ, ನಾರ್ಮಲ್ ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್, ಫೇಸ್ಬುಕ್, ಯುನೋ ಎನಿಥಿಂಗ್, ಈ ತರ ವೇಯಲ್ಲಿ ನಿಮಗೆ ಇವ್ರ ಬಗ್ಗೆ ಐಡಿಯಾ ಸಿಗುತ್ತೆ, ಅವ್ರಿಗೆ ನಿಮ್ ಬಗ್ಗೆ ಐಡಿಯಾ ಸಿಗುತ್ತೆ, ಈ ತರ ವೇಯಲ್ಲಿ ಕನೆಕ್ಟ್ ಆಗಿರೋದು. ಅಂಡ್ ಫೂಲ್ ಅಂತ ಬಂದದ ಪಾಸಿಬಿಲಿಟಿ ಇದೆ ಹೊಸ ಪರ್ಸನ್ ಇವರು ರೀಸೆಂಟ್ ಆಗಿ ನೀವು ಕನೆಕ್ಟ್ ಆಗಿರೋದು. ಸೊ ಅವ್ರ ಬಗ್ಗೆ ನೀವು ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದೀರಾ, ರೈಟ್? ಅಂಡ್ ಒನ್ ಮೋರ್ ಥಿಂಗ್ ಈಸ್, ಇವರು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಿಮ್ಮ ಮತ್ತೆ ಈ ಪರ್ಸನ್ ಮಧ್ಯದಲ್ಲಿ ದೊಡ್ಡ ಚೈನಾ ವಾಲೇ ಇದೆ ಅಂತ ಹೇಳ್ಬೋದು. ಅಂದ್ರೆ ಸ್ವಲ್ಪನೂ ನೀವಿಬ್ರು ಒಬ್ರಿಗೊಬ್ರಿಗಷ್ಟು ಐಡಿಯಾ ಇಲ್ಲ. ಅಂದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ಸ್ವಲ್ಪ ಐಡಿಯಾ ಇರ್ಬೋದೇನೋ, ಬಟ್ ರೀಸೆಂಟ್ ಆಗಿ ಅವ್ರು ನಿಮಗೆ ಕನೆಕ್ಟ್ ಆದಾಗ ಅವ್ರ ಫ್ರೆಂಡ್ಸ್ ಯಾರು, ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರ ಬ್ಯಾಕ್ ಗ್ರೌಂಡ್ ಲೈಕ್ ಏನು ಗೊತ್ತಿರ್ಲಿಲ್ಲ, ಕಂಪ್ಲೀಟ್ಲಿ ಝೀರೋ ನಾಲೆಜ್. ಅಂಡ್ ಇವರ ಒಂದು ಕ್ಯಾಸ್ಟ್ ಡಿಫ್ರೆನ್ಸ್ ನೋಡ್ತಾ ಇದೀನಿ, ಇವರ ಲೈಫ್ ಸ್ಟೈಲ್ ಅಲ್ಲಿ ಡಿಫ್ರೆನ್ಸ್ ನೋಡ್ತಾ ಇದೀನಿ. ಎಷ್ಟು ಮಟ್ಟಿಗೆ ಅಂದ್ರೆ ನೀವು ಬಯಾಲಜಿ ಸ್ಟೂಡೆಂಟ್ ಅಂದ್ರೆ ಅವರೊಂದು ಆರ್ಟ್ ಆರ್ ಕಾಮರ್ಸ್ ಸ್ಟೂಡೆಂಟ್. ಸೊ ಇಷ್ಟ್ರ ಮಟ್ಟಿಗೆ ನಿಮ್ಮಿಬ್ರು ಮಧ್ಯೆ ಒಂದು ಡಿಫ್ರೆನ್ಸಸ್ ಅನ್ನೋದಿದೆ. ಇಷ್ಟ್ರ ಮಟ್ಟಿಗೆ ನೀವೊಬ್ರು ಹೊಸ ಪರ್ಸನ್ ಆಗಿ ಅವ್ರ ಲೈಫಲ್ಲಿ ಬಂದಿರೋದಿದೆ. ಸೊ ಕರೆಂಟ್ ಸಿಚುವೇಶನ್ ಅಲ್ಲಿ ಏಸ್ ಆಫ್ ವಾಂಡ್ಸ್. ಸೊ ಈ ಪರ್ಸನ್ಗೆ ನಿಮ್ ಜೊತೆ ಇನ್ನೂ ಕ್ಲೋಸ್ ಆಗ್ಬೇಕು. ಈ ಪರ್ಸನ್ಗೆ ನಿಮ್ ಜೊತೆ ಇಷ್ಟ ದಿನ ಸ್ಟ್ರೇಂಜರ್ಸ್ ತರ ಇದ್ರಿ, ಮೇ ಬಿ ಇಷ್ಟ ದಿನ ಹೆಂಗೆ ಸ್ಟಾರ್ಟ್ ಮಾಡೋದು ಕಾನ್ವರ್ಸೇಷನ್ಸ್, ಹೆಂಗೆ ಮೆಸೇಜ್ ಮಾಡ್ಲಿ ನಾನು, ಹೆಂಗೆ ಗುಡ್ ಮಾರ್ನಿಂಗ್ ಕಳಿಸ್ಲಿ, ನನ್ ಕಳಿಸ್ಲಾ ಬೇಡ್ವಾ, ಈ ತರ ಒಂದಷ್ಟು ಸ್ಟ್ರೇಂಜ್ ಫೀಲಿಂಗ್ ಇತ್ತು. ಬಿಕಾಸ್ ಆ ಇನ್ಸ್ಟೆಂಟ್ ಅಟ್ರಾಕ್ಷನ್ ಅದೊಂದು ನಿಮ್ಮ ಮೇಲೆ ಆಗೋಗ್ಬಿಟ್ಟಿದೆ ಅವ್ರಿಗೆ, ವಿತೌಟ್ ಎನಿ ಡೌಟ್. ಆ ಒಂದು ಇನ್ಸ್ಟೆಂಟ್ ಅಟ್ರಾಕ್ಷನ್ ಆಗೋಗ್ಬಿಟ್ಟಿದೆ ನಿಮ್ಮ ಮೇಲೆ. ಓಕೆ, ಬಟ್ ಅವ್ರಿಗೆ ಇವಾಗ ಹೆಂಗೆ ಅಂತಂದ್ರೆ, ಹೆಂಗ್ ಸ್ಟಾರ್ಟ್ ಮಾಡ್ಲಿ ನಾನು ಕಾನ್ವರ್ಸೇಷನ್, ಹೆಂಗ್ ಸ್ಟಾರ್ಟ್ ಮಾಡ್ಲಿ? ಇಟ್ಸ್ ವೆರಿ ಕಾಮನ್, ಟ್ರಸ್ಟ್ ಮೀ. ಒಂದು ಬ್ಯೂಟಿಫುಲ್ ಕನೆಕ್ಷನ್ ಆಗ್ತಾ ಇದೆ, ಬೆಳೀತಾ ಇದೆ ಅಂದ್ರೆ ಆ ಸ್ಟಾರ್ಟಿಂಗ್ ಒಂದು ಮುಜುಗುರ, ಸ್ಟಾರ್ಟಿಂಗೇ ಒಂಥರ ಏನ್ ಅನ್ಕೋಬಹುದು ಇವ್ರು ನನ್ನ ಬಗ್ಗೆ ಅನ್ನೋ ಒಂದು ಎಕ್ಸ್ಟ್ರಾ ಕ್ವೆಶನ್ ಮಾರ್ಕ್, ಇದೆಲ್ಲ ಜಾಸ್ತಿನೇ. ನಿಮಗೆ ಹೆಂಗೆ ಇವ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಇವ್ರಿಗೂ ಕೂಡ ನಿಮ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ಫೂಲ್ ಅಂತ ಬಂದ್ರೆ ಡೆಫಿನೆಟ್ಲಿ ಒಂದು ವೆರಿ ಕ್ಯೂರಿಯಾಸಿಟಿ ಪರ್ಸನ್ ಇವರು. ಮೇ ಬಿ ಐಡಿಯಾನೇ ಇರ್ಲಿಲ್ಲ ಅವ್ರಿಗೆ ನಿಮ್ ಜೊತೆ ಕನೆಕ್ಟ್ ಆಗ್ತೀನಿ, ನಿಮ್ ಜೊತೆ ಕ್ಲೋಸ್ ಆಗ್ತೀನಿ, ನಿಮ್ ಜೊತೆ ಹಿಂಗೆ ಲೈಕ್ ಇಷ್ಟೊಂದು ನಿಮ್ ಬಗ್ಗೆ ಕ್ಯೂರಿಯಾಸಿಟಿ ಬರುತ್ತೆ ನನಗೆ, ಇದೆಲ್ಲ ಅವರಿಗೆ ಐಡಿಯಾನೇ ಇರ್ಲಿಲ್ಲ. ಬಟ್ ಇವಾಗ ಯಾವ ಒಂದು ಒಪಿನಿಯನ್ ಅಲ್ಲಿ ಇದ್ದಾರೆ ಅಂದ್ರೆ ನಿಮ್ ಬಗ್ಗೆ, ಅಥವಾ ಯಾವ ಒಂದು ಫೀಲಿಂಗ್ಸ್ ಅಲ್ಲಿ ಇದ್ದಾರೆ ಅಂದ್ರೆ, ಇಫ್ ಯು ಆಸ್ಕ್ ಮೀ, ಇವಾಗ್ಲೇ ಅವ್ರಿಗೊಂದು ಎಮೋಷನಲ್ ಫೀಲಿಂಗ್ಸ್ ಅನ್ನೋದು ನಿಮ್ ಬಗ್ಗೆ ಬಂದಿಲ್ಲ, ಅಥವಾ ಇವಾಗ್ಲೇ ಒಂದು ಡೀಪ್ ಕಮಿಟ್ಮೆಂಟ್ ಕೊಡೋಣ ಲಾಂಗ್ ಟರ್ಮ್ ಹಂಗೆಲ್ಲ ಯೋಚನೆ ಮಾಡ್ತಾ ಇಲ್ಲ. ಬಿಕಾಸ್ ಒನ್ ಥಿಂಗ್ ಈಸ್, ಇವರಿಗೆ
ವೈಬ್ ಮ್ಯಾಚ್ ಆಗಬೇಕು, ಒನ್ ಮೇನ್ ಥಿಂಗ್. ಮೈಂಡ್ ಸೆಟ್ ಮ್ಯಾಚ್ ಆಗಬೇಕು. ಡಸಂಟ್ ಮ್ಯಾಟರ್ ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಕಲ್ಚರ್ ಏನು, ನಿಮ್ಮ ಲೈಫ್ ಸ್ಟೈಲ್ ಏನು, ಬಟ್ ಆ ಒಂದು ಮೈಂಡ್ ಸೆಟ್ ಮ್ಯಾಚ್ ಆಗಬೇಕು ಅವರಿಗೆ. ಆ ಒಂದು ವೈಬ್ ಅನ್ನೋದು ಮ್ಯಾಚ್ ಆಗಬೇಕು. ಪಾಸಿಬಿಲಿಟಿ ಇದೆ ಇವರು ಆದಷ್ಟು ಬೇಗ ನಿಮ್ನ ಹೊರಗೆ ಕರೆಯೋದು. ಡೇಟಿಗೆ ಅಂತಾನೆ ಹೇಳಲ್ಲ, ಜಸ್ಟ್ ಫಾರ್ ಅ ಕಾಫಿ, ಜ್ಯೂಸ್, ಈ ತರ ಲೈಕ್ ಹೊರಗೆ ಕರೆಯೋದು. ಸ್ವಲ್ಪ ಟೆಕ್ಸ್ಟ್ ಸ್ಟಾರ್ಟ್ ಮಾಡೋದು. ಇನ್ ಕೇಸ್ ಅವ್ರ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿಲ್ಲ, ಏನು ಮಾತಾಡಕ್ಕೆ ಅದು ಇದು ಸ್ಟಾರ್ಟೇ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ವೆರಿ ಸೂನ್ ಇವ್ರು ನಿಮಗೆ ಮೆಸೇಜ್ ಕಳಿಸೋದು, ಇದೆಲ್ಲ ಪಾಸಿಬಿಲಿಟಿ ಇದೆ. ಬ್ಯೂಟಿಫುಲ್. ಒನ್ ಆರ್ ದಿ ಅದರ್ ವೇಯಲ್ಲಿ ನೀವು ಕನೆಕ್ಟ್ ಆಗ್ತೀರಾ. ಲೈಕ್ ಸೋಷಿಯಲ್ ಮೀಡಿಯಾದಲ್ಲೇ ಕನೆಕ್ಟ್ ಆಗ್ತೀರಾ ಅಂತಲ್ಲ, ಫಸ್ಟ್ ಸ್ಟಾರ್ಟಿಂಗ್ ನೀವು ಸೋಷಿಯಲ್ ಮೀಡಿಯಾ ಥ್ರೂ ಕನೆಕ್ಟ್ ಆಗಿದ್ದೀರಾ, ದಟ್ ಈಸ್ ಫಾರ್ ಶೋರ್. ಬಟ್ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ ಆಫ್ ಅ ಸಡನ್ ನೀವು ಅವ್ರನ್ನ ಮೀಟ್ ಆಗೋದು, ರೋಡಲ್ಲಿ ನಡೀತಿರ್ಬೇಕಾದ್ರೆ ಅವ್ರು ಸಿಗೋದು, ಅಥವಾ ಒಂದು ಕ್ಲಾಸಿಗೆ ಜಾಯ್ನ್ ಆಗಿರ್ತೀರಾ, ಆಟೋಮೆಟಿಕ್ ಆಗಿ ಮುಖ ನೋಡ್ಕೊಳ್ಳೋದು, ಕಾನ್ವರ್ಸೇಷನ್ ಸ್ಟಾರ್ಟ್ ಆಗ್ಬೇಕಾಗಿ ಬರೋದು, ಇದೆಲ್ಲ ಪಾಸಿಬಿಲಿಟಿ ತುಂಬಾ ನೀವು ಇನ್ಮೇಲೆ ಏನು ನೋಡ್ತಾ ಹೋಗ್ತೀರಾ. ಡೆಫಿನೆಟ್ಲಿ ಈ ಪರ್ಸನ್ಗೆ ಇನ್ನೂ ನಿಮ್ ಬಗ್ಗೆ ತಿಳ್ಕೋಬೇಕು, ಇನ್ನೂ ಕ್ಲೋಸ್ ಆಗಿ ಕನೆಕ್ಟ್ ಆಗಬೇಕು, ಈ ತರದೆಲ್ಲ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು. ಲುಕ್ ಎಟ್ ದಿಸ್ ಪೇಜ್ ಆಫ್ ಪೆಂಟಕಲ್ಸ್. ಸೊ ಗೈಸ್, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಕರೆಂಟ್ಲಿ ನಿಮಗೆ ಅದೊಂದು ಫೀಲ್ ಆಗ್ದೇ ಇರ್ಬೋದು. ಲೈಕ್ ಇವ್ರ ಜೊತೆ ನಾನು ಲಾಂಗ್ ಟರ್ಮ್ ವರೆಗೂ ಇರ್ತೀನ, ಅದು ಫ್ರೆಂಡ್ಶಿಪ್ ಆಗಿ ಉಳ್ದೋಗ್ಬಿಡತ್ತಾ, ಒಂದು ಕ್ರಶ್ ಆಗಿ ಉಳ್ದೋಗ್ಬಿಡತ್ತಾ. ಸೊ ಈ ತರ ಎಲ್ಲ ಒಂದಷ್ಟು ಥಾಟ್ಸ್ ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಅಥವಾ ನಿಮ್ಮ ಮೈಂಡ್ ಅಲ್ಲಿ ಇರ್ಬೋದು. ಬಟ್ ಟ್ರಸ್ಟ್ ಮೀ, ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವ್ರ ಜೊತೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಲಾಂಗ್ ಟರ್ಮ್ ಪ್ರಾಮಿಸಿಂಗ್ ಕನೆಕ್ಷನ್ ಆಗೋ ಎಲ್ಲಾ ಪಾಸಿಬಿಲಿಟೀಸು ಇದೆ. ಬಿಕಾಸ್ ಪೇಜ್ ಆಫ್ ಪೆಂಟಕಲ್ಸ್ ಅಗೇನ್ ಇಟ್ ಈಸ್ ಪೇಜ್ ಅಂತಾನೆ ಹೇಳ್ಬೋದು. ಬಟ್ ಈ ಪರ್ಸನ್ ನಿಮಗೆ ಆ ವೈಬ್ ಕೊಡ್ತಿರ್ಬೋದು, ಲೈಕ್ ಒಂದು ಸೀರಿಯಸ್ ಪರ್ಸನ್ ಅಲ್ಲ, ನಾನು ಮಜಾ ಮಾಡ್ಬೇಕು ಅಂತ ಇದೀನಿ, ನಾನು ಪಾರ್ಟಿಗೆ ಹೋಗ್ಬೇಕು ಅಂತ ಇದೀನಿ, ಒಂದಷ್ಟು ಜನನ ಮೀಟ್ ಆಗ್ಬೇಕಂತ ಇದೀನಿ, ಹೊಸ ಫ್ರೆಂಡ್ಶಿಪ್ ನ ಮಾಡ್ಕೋಬೇಕು ಅಂತ ಇದೀನಿ, ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಅವ್ರು ನಿಮಗೆ ಕೊಡ್ತಾ ಇದಾರೆ. ಹಿಂಗೆಲ್ಲ ಒಂದಷ್ಟು ಜಸ್ಟ್ ಓಕೆ ಒಪಿನಿಯನ್ಸ್ ನಿಮ್ ಬಗ್ಗೆ ಕೊಡ್ತಾ ಇದಾರೆ, ಅಥವಾ ಅವ್ರ ಬಗ್ಗೆನೇ ಅವ್ರು ಹೇಳ್ತಾ ಇರ್ಬೋದು. ಓಕೆ, ನಾನು ಒಂದು ಸೀರಿಯಸ್ ರಿಲೇಶನ್ಶಿಪ್ ಬಗ್ಗೆ ಇವಾಗ್ಲೇ ಏನು ಯೋಚನೆ ಮಾಡ್ತಾ ಇಲ್ಲ, ಹಂಗೆ ಅಂತೆಲ್ಲ ಹೇಳ್ತಿರ್ಬೋದು. ಬಟ್ ಟ್ರಸ್ಟ್ ಮೀ, ನೀವೇ ಓಡೋದ್ರು ಈ ಪರ್ಸನ್ ನಿಮ್ನ ಅಷ್ಟು ಈಸಿಯಾಗಿ ಬಿಡೋರ್ ಅಲ್ಲ. ಡೆಫಿನೆಟ್ಲಿ ಡಿಪೆಂಡೆಂಟ್ ಪರ್ಸನ್ ಆಗ್ತಾರೆ ನಿಮ್ಮ ಲೈಫಲ್ಲಿ ಇವರು. ಡೆಫಿನೆಟ್ಲಿ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನ ಇವರು ನಿಮಗೆ ಕೊಡೋ ಎಲ್ಲಾ ಪಾಸಿಬಿಲಿಟೀಸು ಇದೆ. ಲುಕ್ ಎಟ್ ದಿಸ್, ವೆರಿ ಸೀಕ್ರೆಟಿವ್. ಈ ಪರ್ಸನ್ ಬಂದ್ಬಿಟ್ಟು ವೆರಿ 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 ಸೀಕ್ರೆಟಿವ್. ಎಮೋಷನ್ಸ್ ಅಂತ ಬಂದ್ರೆ ತುಂಬಾ ಸೀಕ್ರೆಟಿವ್ ತರ ಆಡ್ತಾರೆ ಇವರು. ಫ್ರೆಂಡ್ಸ್ ಅಂತ ಬಂದ್ರೆ ಏನೋ ಓಪನ್ ಅಪ್ ಆಗ್ತಾರೆ, ಕನೆಕ್ಟ್ ಆಗ್ತಾರೆ, ಕ್ಲೋಸ್ ಫೀಲ್ ಆಗುತ್ತೆ, ಕಂಫರ್ಟ್ ಫೀಲ್ ಆಗುತ್ತೆ. ಬಟ್ ಯಾವಾಗ ಎಮೋಷನ್ಸ್ ಅಂತ ಬರುತ್ತಲ್ವಾ, ಅವಾಗ ಈ ಪರ್ಸನ್ ಸ್ವಲ್ಪ ಸೀಕ್ರೆಟಿವ್. ಬಿಕಾಸ್ ಅವರಿಗೆ ಒಂಥರ ಲೈಕ್ ಓಕೆ, ಈ ಪರ್ಸನ್ ಮೀಟ್ ಆಗ್ತಾರೆ, ಆಸ್ ಅ ಫ್ರೆಂಡ್ ಆಗಿ ಮೀಟ್ ಆಗ್ಬೋದು. ಬಟ್ ಆ ಪರ್ಸನ್ ಮುಂಚೆನೆ ಫಿಕ್ಸ್ ಆಗೋಗ್ಬಿಡ್ತಾರೆ. ಓಕೆ, ಈ ಪರ್ಸನ್ ಕಂಪ್ಲೀಟ್ಲಿ ಔಟ್ ಗೋಯಿಂಗ್ ಇದ್ದಾರೆ, ಫನ್ ಅನ್ಸುತ್ತೆ, ಮೇ ಬಿ ಲೈಕ್ ಪಾರ್ಟಿ ಈ ತರದಕ್ಕೆಲ್ಲ ನಾನು ಇವ್ರನ್ನ ಇನ್ವಾಲ್ವ್ ಮಾಡೋಣ, ಈ ತರಗೆಲ್ಲ ನಾನು ಕನೆಕ್ಟ್ ಆಗೋಣ, ಫೀಲಿಂಗ್ಸ್ ಎಲ್ಲ ಬೇಡ, ಹಿಂಗೆ ಇವ್ರು ಮುಂಚೆನೆ ಜಡ್ಜ್ ಮಾಡ್ಬಿಡ್ತಾರೆ. ಅ ಬಿಟ್ ಆಫ್ ವೆರಿ ಜಡ್ಜಿ ಪರ್ಸನ್. ಟ್ರಸ್ಟ್ ಮೀ ಗೈಸ್, ಇನ್ನು ನೀವು ಒನ್ ಡೇಟಿಗೂ ಹೋಗಿಲ್ಲ ಇವ್ರ ಜೊತೆ ಅಂದ್ರೆ, ಒಂದ್ಸತಿ ನೀವು ಏನೋ ಡೈರೆಕ್ಟ್ ಕಾನ್ವರ್ಸೇಷನ್ ಮಾಡಿಲ್ಲ ಅಂತಂದ್ರೆ, ಆ ಒಂದು ಫಸ್ಟ್ ಇಂಪ್ರೆಷನ್ ಅದೊಂದಿರುತ್ತಲ್ಲ, ಅದನ್ನ ಚೆನ್ನಾಗಿ ಕೊಡಿ. ಬಿಕಾಸ್ ಈ ಪರ್ಸನ್ ತುಂಬಾನೇ ಜಡ್ಜಿ. ಇವಾಗ ತುಂಬಾ ಟ್ರೆಡಿಷನಲ್ ಅಟೈರ್ ಹಾಕೊಂಡು ಹೋದ್ರೆ ಮೇ ಬಿ ಓಕೆ, ಈ ಪರ್ಸನ್ ತುಂಬಾನೇ ಲೈಕ್ ಟ್ರೆಡಿಷನಲ್ ಅನ್ಸುತ್ತೆ, ಈ ಪರ್ಸನ್ ತುಂಬಾನೇ ಕಲ್ಚರ್ ಫಾಲೋ ಮಾಡೋರು, ಈ ಪರ್ಸನ್ ತುಂಬಾನೇ ಹಂಗೆ ಅಂತೆಲ್ಲ ಜಡ್ಜ್ ಮಾಡ್ಬಿಡ್ತಾರೆ. ಇನ್ ಕೇಸ್ ಮಾಡರ್ನ್ ಔಟ್ಫಿಟ್ ಹಾಕೊಂಡು ಹೋದ್ರೆ ಮೇ ಬಿ ಇವರು ಅಷ್ಟೊಂದು ಟ್ರೆಡಿಷನಲ್ ಅಲ್ಲ. ವೆರಿ ಜಡ್ಜಿ ಪರ್ಸನ್, ದಟ್ ಈಸ್ ಫಾರ್ ಶೋರ್. ಬಟ್ ಟ್ರಸ್ಟ್ ಮೀ, ರಿಲೇಶನ್ಶಿಪ್ ಈ ಪರ್ಸನ್ ಜೊತೆ, ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಅಂಡ್ ತುಂಬಾನೇ ಆಪೋಸಿಟ್ ಮೈಂಡೆಡ್ ಪರ್ಸನ್ ಆಗಿರ್ತಾರೆ ಇವರು. ನಿಮ್ಮಲ್ಲಿ ಕಂಪ್ಲೀಟ್ಲಿ ಫ್ಲಾಸ್ ಅಂತೀವಲ್ಲ ನಾವು, ನಿಮ್ಮ ಟೋಟಲ್ ಫ್ಲಾಸ್ ಅದೆಲ್ಲದೂ ಇವರಿಗೆ ಎಕ್ಸೈಟಿಂಗ್ ಅಂತ ಫೀಲ್ ಆಗುತ್ತೆ, ಎಲ್ಲದೂ ಇಷ್ಟ ಆಗುತ್ತೆ ಇವ್ರಿಗೆ. ತುಂಬಾ ಟೈಮ್ ತಗೊಳ್ತಾರೆ ಓಪನ್ ಅಪ್ ಆಗೋದಕ್ಕೆ, ಕನೆಕ್ಟ್ ಆಗೋದಕ್ಕೆ, ಎಮೋಷನಲಿ ಅಟ್ ಲೀಸ್ಟ್ ಒಬ್ರನ್ನ ಟ್ರಸ್ಟ್ ಮಾಡೋದಕ್ಕೆ ತುಂಬಾನೇ ಟೈಮ್ ತಗೊಂತಾರೆ. ಬಟ್ ಎವ್ರಿಥಿಂಗ್ ವಿಲ್ ಬಿ ಫೈನ್, ಟ್ರಸ್ಟ್ ಮೀ. ಈ ಪರ್ಸನ್ ಗೆ ಡೀಪೆಸ್ಟ್ ಡಿಸೈರ್ಸ್ ಕೂಡ ಇದೆ. ಆಮೇಲೆ ಫ್ಯಾಂಟಸೀಸ್ ಅಂತ ಹೇಳ್ತೀವಿ, ರಿಲೇಶನ್ಶಿಪ್ ಅಂತ ಅಂದ್ರೆ ಎಲ್ಲದು ಪ್ಲಾನ್ಡ್ ವೇ ಅಲ್ಲಿ ಹೋಗ್ಬೇಕು. ವರ್ಗೋ ಎನರ್ಜಿ ತುಂಬಾನೇ, ಅರ್ತ್ ಸೈನ್ಸ್ ಬಂದಿದೆ ಆಲ್ರೆಡಿ. ಸೊ ಈ ಪರ್ಸನ್ ಜೋಡಿಯಕ್ ಸೈನ್ ಕನ್ಯಾ ರಾಶಿ, ಏನದು ವೃಷಭ ರಾಶಿ ಹಾಗೂ
ಮಕರ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಬಿಕಾಸ್ ಇವ್ರಿಗೆ ಏನಂತಂದ್ರೆ ಓಕೆ ನಾಳೆ ಈಗ ಫ್ರೆಂಡ್ಸ್ ನ ಮೀಟ್ ಆಗಿ ಹೋಗ್ತಾ ಇದ್ದೀನಿ, ಬಟ್ಟೆ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಲಾಸ್ಟ್ ಮೂಮೆಂಟಿಗೆಲ್ಲ ಬೇಡ, ಆ ತರ ಲೈಕ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗಿರ್ಬೇಕು. ಸೊ ಇವಾಗ ನಿಮ್ ಬಗ್ಗೆ ಏನಾದ್ರು ಫೀಲಿಂಗ್ಸ್ ಬರ್ತಾ ಇದೆ ಅಂದ್ರೆ ಫಸ್ಟ್ ಅವ್ರಿಗೆ ಮೆಂಟಲಿ ಪ್ರಿಪೇರ್ ಆಗ್ತಾರೆ. ಓಕೆ ಈ ಪರ್ಸನ್ ಜೊತೆ ನಾನು ಕನೆಕ್ಟ್ ಆಗ್ಲಾ ಬೇಡವಾ, ಲೈಕ್ ನಾನು ಮುಂಚೆ ಹೇಳಿದಾಗೆ ವೆರಿ ಜಡ್ಜಿ ಪರ್ಸನ್ ಇವರು. ಫಸ್ಟ್ ಮೈಂಡ್ ಅಲ್ಲಿ ಡಿಸೈಡ್ ಮಾಡ್ಬಿಟ್ಟು ಅಂಡ್ ದೆನ್ ಜನರಲ್ ಆಗಿ ಹೇಳೋದು ಇವರು, ಆ ತರ. ಸೊ ಬ್ಯೂಟಿಫುಲ್ ರೀಡಿಂಗ್, ನಂಗಂತೂ ಇಷ್ಟ ಆಯ್ತು. ನಿಮಗೇನು ಅನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸರಿ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್. ಓಕೆ ದೆನ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು. ತುಂಬಾ ಜನ ಶಾರ್ಟ್ ವಿಡಿಯೋಸ್ ಬೇಕು ಅಂತ ಇದ್ದೀರಾ, ತುಂಬಾ ಜನ ಲಾಂಗ್ ವಿಡಿಯೋಸ್ ಬೇಕು ಅಂತ ಇದ್ದೀರಾ. ನನಗೆ ನಿಜ ಕನ್ಫ್ಯೂಸಿಂಗ್ ಆಗ್ತಾ ಇದೆ ನಿಮಗೆ ಎಷ್ಟು ಡ್ಯೂರೇಷನ್ದು, ಲೈಕ್ ಅದಕ್ಕೆ ಎಲ್ಲಾ ಡ್ಯೂರೇಷನ್ದು ಮಾಡ್ತಾ ಇದ್ದೀನಿ, ಶಾರ್ಟ್, ಲಾಂಗ್, ಮೀಡಿಯಂ, ಎವ್ರಿಥಿಂಗ್. ಓಕೆ ಗೈಸ್, ಬಾಯ್.